ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನಿಮ್ಮ ಪ್ರೀತಿ ಚಾನಲಾದ ಜೈ ಜವಾನ್ ಜೈ ಕಿಸಾನ್ ಮತ್ತೊಂದು ಸ್ವರಾಜ್ ವಿತ್ ಟೋಲ್ರಿ ಮಾರಾಟಕ್ಕೆ ತಂದಿದ್ದು ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ ಹೊಸ ಭೇಟಿ ಕೊಟ್ಟಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ಗಳಾಗಲಿ, ಸೆಕೆಂಡ್ ಹ್ಯಾಂಡ್ ಸಾಮಾನುಗಳಾಗಲಿ ಈ ಚಾನಲಲ್ಲಿ ಬರ್ತಾ ಇರುತ್ತೆ. ನಿಮ್ಗೆ ಅನುಕೂಲ ಆಗುತ್ತೆ. ಕಡಿಮೆ ರೇಟಲ್ಲಿ ಕೂಡ ನೇರವಾಗಿ ರೈತರಿಂದ ಗಾಡಿಗಳು ಕೂಡ ಸಿಗ್ತಾವೆ. ಹೀಗಾಗಿ ನಿಮ್ಗೆ ಕಡಿಮೆ ಬೆಲೆಯಲ್ಲಿ ಸಿಗೋದರಿಂದ ನಿಮಗೆ ತುಂಬ ಲಾಭ ಕೂಡ ಆಗುತ್ತೆ ಅಂತ ಹೇಳ್ತೇನೆ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗಲೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿಬಿಟ್ಟು ನಿಮ್ಮ ಒಂದು ಪ್ರೀತಿಯ ಚಾನಲ್ ಆದ ಜೈ ಜವಾನ್ ಜೈ ಕಿಸಾನ್ ಎಂಬ ಕುಟುಂಬಕ್ಕೆ ನೀವು ಕೂಡ ಜಾಯ್ನ್ ಆಗಿರಿ ಅಂತ ಹೇಳ್ತಾ, ಈ ಗಾಡಿ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಓನರ್ ವಯಸ್ಸಲ್ಲಿ ಕೇಳಿಸ್ಕೊಂಡ್ಬಿಡೋಣ. ಹಾಗಾದರೆ ಒಂದ್ಸಲ ಸ್ವರಾಜ್ ಗಾಡಿ ಮಾಡಲ್ ಯಾವ ಸರ್ ಅದ ಮಾಡಲ್ಲ ಇಂಜಿನ್ ಏನೈತ್ರಿ 2012 ಐತ್ರಿ. ಇಂಜಿನ್ 2012 ಐತೇನು ರೀ ಸರ್? ಡಬ್ಬಿದು ಏನೈತ್ರಿ 2020 ಐತ್ರಿ. 2020 ಐತಲ್ರಿ? ಹಾಂ ರೀ. ಅದೇ ಇದು ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಅದಾವೆ ರೀ ಟ್ರ್ಯಾಕ್ಟರ್? ಈ ಟ್ರ್ಯಾಕ್ಟರ್ದು ಅದಾವ ರೀ. ಅದ್ರ ಡಬ್ಬಿದು ಏನೈತಿ, ಡಬ್ಬಿ ಪಾಸಿಂಗ್ ಆಗಿಲ್ಲ ರೀ. ಹಾಂ ಸರ್, ಡಬ್ಬಿ ಪಾಸಿಂಗ್ ಆಗಿಲ್ಲ ರೀ. ಈಗ ತೊಗೊಳೋರು ಏನು ಮಾಡಿ ಕೊಡ್ತೀರಿ, ನಾವು ಅವ್ರ ಮಾಡಿಸ್ಕೋಬೇಕಾಗತ್ತೆ ರೀ? ಈಗ ನಾವು ನಮ್ಮ ಹೆಸರಲ್ಲೇ ಮಾಡ್ಕೊಂಡು ಅವ್ರಿಗೆ ಮಾಡಿಕೊಡಂದ್ರಿ. ಅದ ನಮ್ಮ ಹೆಸರಲ್ಲೇ ಆಗಿ ಅವ್ರಿಗೆ ಆಗ್ಬೇಕಾದ್ರೆ ಸೆಕೆಂಡ್ ಪಾರ್ಟಿ ಆಗತ್ತೆ. ಹಾಂ. ಈಗ ಅವ್ರ ಮಾಡ್ಕೊಂಡ್ರಂದ್ರೆ ಏನಕತ್ತೆ ರೀ, ಅದು ಫಸ್ಟ್ ಪಾರ್ಟಿ ಅವ್ರ ಹೆಸರಲ್ಲೇ ಆಗಿಬಿಡುತ್ತೆ. ಓಕೆ ಸರ್. ಒಳ್ಳೆ ಗಾಡಿಯಾಗ ಏನು ಪ್ರಾಬ್ಲಮ್ ಐತೇನು ರೀ? ಏನೂ ಇಲ್ಲ ರೀ. ಗಾಡಿಯಿಂದ ಇಂಜನ್ದಾಗ ಏನು ಪ್ರಾಬ್ಲಮ್ ಇಲ್ಲ ರೀ? ಏನಿಲ್ಲ ರೀ, ಇಂಜಿನ್ ಕಂಡೀಷನ್ ಐತ್ರಿ. ಸುಮ್ಮನೆ ನಮ್ಗೆ ರೊಕ್ಕದ ಕರ್ದತ್ರಿ, ಅದಕ್ಕೆ ಕೊಡಾಗತ್ತೆ. ರೊಕ್ಕದ ಪ್ರಾಬ್ಲಮ್ ಸಂಬಂಧ ಕೂಡ ಅಂತೀರಲ್ಲ ರೀ? ಹೌದು ಸರ್. ಅದು ಟೈರ್ ಎಷ್ಟು ಪರ್ಸೆಂಟೇಜ್ ಇದಾವೆ ರೀ? ಟಯರ್ ಸನಿಯಕ್ಕೆ ಬಂದಾವ ರೀ. ಎಷ್ಟು, ಒಂದು 50% ಆಗ್ಯಾವೇನು ರೀ? ಇಲ್ಲ ರೀ, ಸ್ವಲ್ಪ ಕಡಿಮೆನೇ ಅದಾವೆ ರೀ. ಅದ್ರ ಸನಿಯಕ್ಕೆ ಬಂದಾವ ರೀ ಟಯರ್. ಹೌದೇನು ಸರ್? ಹಾಂ. ಓಕೆ ಸರ್. ಗಾಡಿ ಲೊಕೇಶನ್ ಎಲ್ಲ ಐತ್ರಿ ಇದ್ರದ್ದು ರೀ? ಲೊಕೇಶನ್ ಬಿಳಗಿ ತಾಲೂಕು ಶಿರಗುಪ್ಪಿ. ಬಾಗಲಕೋಟೆ ಡಿಸ್ಟಿಕ್ ಬರುತ್ತಲ್ಲ ರೀ? ಹಾಂ, ಬಾಗಲಕೋಟೆ ಡಿಸ್ಟಿಕ್ ಬರುತ್ತೆ. ಓಕೆ ಸರ್. ಗಾಡಿ ಓನರ್ ಎಷ್ಟನೇ ಓನರ್ ಐತ್ರಿ? ಈಗ ಥರ್ಡ್ ಓನರ್ ಐತ್ರಿ ಅದು. ಥರ್ಡ್ ಓನರ್ ಐತಲ್ಲ ರೀ? ಹಾಂ. ಓಕೆ. ಇಂಜಿನ್ ಹಂಗೆ ಕಂಡೀಷನ್ ಐತಲ್ಲ ರೀ? ಹಾಕಿರ್ತಾನೆ ಐತೆ. ಸರ, ಇದೇ ನಂಬರ್ ಹಾಕಿರ್ತೇನೆ ರೀ, ಮಾತಾಡ್ರಿ, ಹಚ್ತಾರೆ ನಿಮಗೆ. ಹಾಂ, ಸರಿ. ಒಳ್ಳೆ ಸೇಲ್ ಆದಮೇಲೆ ನಾನು ನಮ್ಮ ಗಾಡಿ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀವು ತಿಳ್ಕೊಂಡ್ರೆ ಅನ್ಕೊಂತೀನಿ. ಒಂದು ವೇಳೆ ತಿಳಿಯದೆ ಹೋದಲ್ಲಿ ಕೆಳಗಡೆ ಇರುವ ನಂಬರಿಗೆ ಕಾಲ್ ಮಾಡಿಬಿಟ್ಟು ಸಂಪೂರ್ಣವಾದ ಮಾಹಿತಿ ನೀವು ತಿಳ್ಕೊಬೋದು. ಹಾಗೆ ಯಾರು ಕೂಡ ಟೈಮ್ ಪಾಸ್ಗೋಸ್ಕರ ಕಾಲ್ ಮಾಡೋಕೆ ಹೋಗ್ಬೇಡಿ. ಗಾಡಿ ಇಷ್ಟ ಆಗಿತ್ತಂದ್ರೆ ಗಾಡಿ ಸ್ಥಳಕ್ಕೆ ಹೋಗ್ಬಿಟ್ಟು ಗಾಡಿಗಳನ್ನ ಕೊಂಡ್ಕೊಳ್ಳಿ. ಯಾರು ಕೂಡ ಅಡ್ವಾನ್ಸ್ ಪೇಮೆಂಟ್ ಕೂಡ ಮಾಡೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ಮುಂಗಡವಾಗಿ ರೊಕ್ಕ ಇಸ್ಕೊಂಡು ಆಮ್ಯಾಗ ಕೈಯಾನ ರೊಕ್ಕ ಕೊಟ್ಟು ಅದೇನೋ ಅಂತಲ್ಲ ಅವ್ರ ಮನೆ ತಿರುಗೋದಾಗತ್ತೆ. ಅದರ ಸಂಬಂಧ ಹೇಳ್ತಾ ಇದ್ದೀನಿ. ಮತ್ತೆ ಯಾರು ಕೂಡ ಅಡ್ವಾನ್ಸ್ ಅಮೌಂಟ್ ಯಾವಾಗಲೂ ಮಾಡೋಕೆ ಹೋಗ್ಬೇಡಿ ಯಾರಿಗೂ ಕೂಡ. ಈ ಕಡೆ ಗಾಡಿ, ಈ ಕಡೆ ಅಮೌಂಟು, ಆ ರೀತಿ ವ್ಯವಹಾರ ಮಾಡಿರಿ. ಹಾಗೆ ನಿಮ್ಗೆ ಪರಿಚಯ ಇದ್ದರೆ ಮೆಕ್ಯಾನಿಕ್ ಮಿಸ್ತ್ರಿಗಳನ್ನ ಕರ್ಕೊಂಡೋಗ್ಬಿಟ್ಟು ಗಾಡಿಗಳನ್ನ ಚೆಕ್ ಮಾಡಿಬಿಟ್ಟು ತೊಗೊಳ್ಳಿ. ಹಾಗಾದರೆ ಇದ್ರ ಬೆಲೆ ನೋಡೋದಾದರೆ 4,80,000 ಅಂತ ಹೇಳಿದ್ದಾರೆ. ಇದು ಕೂಡ ಫಿಕ್ಸ್ ಅಲ್ಲ. ನಮ್ಮ ಚಾನಲ್ ಹೆಸರು ಹೇಳಿ ನಿಮಗೆ ಇನ್ನೂ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. ಹಾಗೆ ನಿಮ್ಮ ಹತ್ರ ಯಾವುದೇ ರೀತಿಯ ಸೆಕೆಂಡ್ ಹ್ಯಾಂಡ್ ವಾಹನಗಳಿದ್ದರೆ, ಬರೀ ವಾಹನಗಳು ಮಾತ್ರ ಅಲ್ಲ, ಯಾವುದೇ ಸೆಕೆಂಡ್ ಹ್ಯಾಂಡ್ ಸಾಮಾನುಗಳಿದ್ದರೆ ನಮ್ಮ ವಾಟ್ಸಪ್ ನಂಬರ್ ಸೆಂಡ್ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಕುಂತುಕೊಂಡು ನಿಮ್ಮ ಸಾಮಾನುಗಳನ್ನು ಮಾರಾಟ ಮಾಡುವುದು. ಯಾವುದೇ ರೀತಿಯ ಒಂದು ಏಜೆಂಟ್ ಇಲ್ಲದೆ ನೇರವಾಗಿ ಮಾರಾಟ ಮಾಡುವುದರಿಂದ ನಿಮಗೆ ಹೆಚ್ಚಿನ ಲಾಭ ಕೂಡ ದೊರೆಯುತ್ತೆ. ಹಾಗೆ ನೀವು ಯಾವುದೇ ರೀತಿಯ ಮಾರ್ಕೆಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಯಾವ್ದಾರು ಅಲ್ಲಿ ನಮ್ಮ ಗಾಡಿ ಕೊಡಬೇಕು, ಇಲ್ಲಿ ಗಾಡಿ ಕೊಡಬೇಕು, ಯಾರಾದರೂ ಗಿರಾಕಿಗಳು ಬರ್ತಾರೋ ಇಲ್ಲೋ ಆ ಥರ ಏನು ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ನಮ್ಮ ಚಾನಲ್ ಇರಾಕಲ್ಲಿ ನಿಮಗೋಸ್ಕರ ನಮ್ಮ ಚಾನಲ್ ಕ್ರಿಯೇಟ್ ಮಾಡಿದ್ದೀವಿ. ಅದಕ್ಕೋಸ್ಕರ ಯಾವುದೇ ರೀತಿ ಆ ರೀತಿಯ ತೊಂದರೆಗಳನ್ನ ಅನುಭವಿಸೋ ಅವಶ್ಯಕತೆ ಇಲ್ಲ. ನಿಮ್ಮ ಮನೇಲಿ ಕುಂತ್ಕೊಂಡು ನಿಮ್ಮ ಗಾಡಿಗಳನ್ನ ಮಾರಾಟ ಮಾಡ್ಬೋದು. ಹಾಗೆ ನಮ್ಮ ಚಾನಲ್ಲಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಅಂಥವ್ರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆಸ್ತಾ ಇದ್ದೀರಾ. ಎಲ್ಲ ರೈತರಿಗೂ ತುಂಬ ಅನುಕೂಲ ಆಗಿದೆ ಅನ್ಕೊತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.